ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ ಲಕ್ಕಿ ಲೈಫ್ ಟಿಪ್ಸ್ ಅಂಡ್ ಬ್ಲಾಗ್ಗೆ ಸ್ವಾಗತ. ಇದೇ ರೀತಿ ನೀವು ನಿಮ್ಮ ದೈನಂದಿನ ರಾಶಿ ಭವಿಷ್ಯ ತಿಳಿಯಬೇಕೆಂದ್ರೆ ನೀವು ನಿಮ್ಮ ರಾಶಿ ಕಾಮೆಂಟ್ ಮಾಡಿ. ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕುಂಭರಾಶಿ, ಜುಲೈ 11, 2025 ಶುಕ್ರವಾರ. ಇಂದು ನೀವು ಭೌತಿಕ ವಿಷಯಗಳ ಆಸೆಯಲ್ಲಿ ಸಿಕ್ಕಿಬಿದ್ದಿರುವಂತೆ ಅನುಭವಿಸುವಿರಿ. ಆದರೆ ಯಾವುದೇ ವಸ್ತುವನ್ನು ಅತಿಯಾಗಿ ಹಿಡಿದುಕೊಳ್ಳಬೇಡಿ. ಪ್ರವಾಹದೊಂದಿಗೆ ಸಾಗುವುದು ಸೂಕ್ತ. ಸಹಜವಾಗಿರಿ. ನಿಮಗೆ ಉತ್ತರಗಳು ಸಿಗುವವರೆಗೆ ನಿಮ್ಮ ದೃಷ್ಟಿಕೋನವನ್ನು ದೃಢವಾಗಿರಿಸಿಕೊಳ್ಳಿ. ಬೇರೆ ಸ್ಥಳಕ್ಕೆ ಸ್ಥಳಾಂತರಗೊಳ್ಳುವ ಬಗ್ಗೆಯೂ ಯೋಚಿಸಬಹುದು. ಈ ಬಗ್ಗೆ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಮಾತನಾಡುವುದು ಸರಿಯಾಗಿರುತ್ತದೆ. ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ದೀರಿ ಮತ್ತು ನಿಮ್ಮ ಪ್ರಯತ್ನಗಳಿಗೆ ಮನ್ನಣೆ ಸಿಗುತ್ತಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಜನಪ್ರಿಯತೆಯನ್ನು ಆನಂದಿಸಿ. ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಿ ಮತ್ತು ನಿಮ್ಮ ಪ್ರಸ್ತುತ ಆರ್ಥಿಕ ಚಿಂತೆಗಳು ಸಹ ಪರಿಹಾರವಾಗುತ್ತವೆ. ನಿಮ್ಮ ಗುರಿಗಳ ಬಗ್ಗೆ ಗಂಭೀರವಾಗಿರಲು ಮತ್ತು ಕಷ್ಟಪಟ್ಟು ಕೆಲಸ ಮಾಡಲು ಸಮಯ ಶುಭವಾಗಿದೆ. ಇಂದು ನೀವು ಜೀವನದ ಹಾದಿಯನ್ನು ಹುಡುಕಲು ಬಯಸುತ್ತೀರಿ. ಇಂದು ನೀವು ನಿಮ್ಮ ದೈನಂದಿನ ಕಾರ್ಯಗಳಿಂದ ನಿಮಗಾಗಿ ಕೆಲವು ಬಿಡುವಿನ ಕ್ಷಣಗಳನ್ನು ಸಹ ಕಳೆಯುವಿರಿ. ಜೀವನದಲ್ಲಿ ಎರಡು ರೀತಿಯ ಜನರು ವಿಫಲರಾಗುತ್ತಾರೆ: ಮಾಡುವವರು ಆದರೆ ಯೋಚಿಸದವರು ಮತ್ತು ಯೋಚಿಸುವವರು ಆದರೆ ಏನನ್ನೂ ಮಾಡದವರು. ಇಂದು ಹಣದ ಬಗ್ಗೆ ಸ್ವಲ್ಪ ಎಚ್ಚರದಿಂದ ಇರಬೇಕಾದ ದಿನ. ಯಾವುದೇ ಕಾನೂನು ವಿಷಯಗಳಲ್ಲಿ ನಿರ್ಲಕ್ಷ್ಯವನ್ನು ಮಾಡಬೇಡಿ. ಯಾವುದೇ ಕೆಲಸವು ಸಮಯಕ್ಕೆ ಮುಗಿಯದೇ ಇದ್ದರೆ ಸಮಸ್ಯೆಗಳು ಹೆಚ್ಚಾಗಬಹುದು. ನೀವು ಎಲ್ಲಿಯಾದರೂ ಹೂಡಿಕೆ ಮಾಡುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಬೇಕು. ಯಾವುದೇ ತಜ್ಞರ ಸಲಹೆಯನ್ನು ತೆಗೆದುಕೊಂಡರೆ ನಿಮಗೆ ಉತ್ತಮವಾಗಿರುತ್ತದೆ. ನೀವು ಯಾವುದೇ ಕೆಲಸದಲ್ಲಿ ಅದರ ನೀತಿ ಮತ್ತು ನಿಯಮಗಳ ಬಗ್ಗೆ ಸಂಪೂರ್ಣ ಗಮನ ಕೊಡಿ. ನಿಮ್ಮ ಒಬ್ಬ ಸ್ನೇಹಿತ ದೀರ್ಘ ಸಮಯದ ನಂತರ ನಿಮ್ಮನ್ನು ಭೇಟಿಯಾಗಲು ಬರಬಹುದು. ಈ ರಾಶಿಯವರಿಗೆ ಇಂದು ಉತ್ತಮ ದಿನವಾಗಿರುತ್ತದೆ. ಇಂದು ನೀವು ಕಾನೂನು ವಿಷಯಗಳಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯದಿಂದ ದೂರವಿರಬೇಕು. ನೀವು ಅವಸರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಂಡರೆ ಅದು ನಿಮಗೆ ತೊಂದರೆ ತರಬಹುದು. ಆದ್ದರಿಂದ ಇಂದು ನೀವು ಏನು ಮಾಡಿದರೂ ಮೊದಲು ಅದರ ಬಗ್ಗೆ ಚೆನ್ನಾಗಿ ಯೋಚಿಸಿ. ಶ್ರಾವಣ ಮಾಸದ ಮೊದಲ ದಿನ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಲು ಹೇಳುತ್ತಿದೆ. ವಿದೇಶಕ್ಕೆ ಸಂಬಂಧಿಸಿದ ಕೆಲಸ ಮಾಡುವವರಿಗೆ ಇಂದು ಲಾಭ ಸಿಗಬಹುದು. ಇಂದು ನಿಮ್ಮ ಸ್ನೇಹಿತರಿಂದಲೂ ಸಹಕಾರ ಸಿಗುವ ಯೋಗವಿದೆ. ಆದರೆ ಇಂದು ನೀವು ಹೂಡಿಕೆಯ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಕಳೆದ ಕೆಲವು ಸಮಯದಿಂದ ನಿಂತು ಹೋಗಿದ್ದ ಯಾವುದೇ ಕೆಲಸವು ಈಗ ವೇಗ ಪಡೆಯುತ್ತದೆ ಮತ್ತು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತದೆ. ಮಕ್ಕಳ ಉತ್ತಮ ಕಾರ್ಯಗಳಿಂದ ನಿಮಗೆ ಸಂತೋಷ ಸಿಗುತ್ತದೆ. ಅತ್ತೆಮಾವಂದಿರ ಕಡೆಯಿಂದಲೂ ಒಳ್ಳೆಯ ಸುದ್ದಿ ಬರಬಹುದು. ಕುಟುಂಬ ಮತ್ತು ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳು ಸಹ ಉತ್ತಮವಾಗಿರುತ್ತವೆ. ಇಂದು ನಿಮ್ಮ ದಿನವು ಉತ್ಸಾಹ, ಆತ್ಮವಿಶ್ವಾಸ ಮತ್ತು ತಕ್ಷಣದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಸಂಬಂಧಿಸಿರುತ್ತದೆ. ಕುಟುಂಬದಲ್ಲಿ ಯಾವುದೇ ಯೋಜನೆ ಅಥವಾ ಕೆಲಸದಲ್ಲಿ ನೀವು ನಾಯಕತ್ವ ವಹಿಸುವಿರಿ. ಎಲ್ಲರನ್ನೂ ಜೊತೆಯಲ್ಲಿ ಕೊಂಡೊಯ್ಯುವ ಶಕ್ತಿ ಇರುತ್ತದೆ. ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ಚಟುವಟಿಕೆ ಅಥವಾ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಹಿರಿಯರೊಂದಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳಿರಬಹುದು, ಆದರೆ ನಿಮ್ಮ ವಿಚಾರಗಳಿಗೆ ನೀವು ಅಂಟಿಕೊಂಡಿರುತ್ತೀರಿ. ಆರ್ಥಿಕವಾಗಿ ಇದ್ದಕ್ಕಿದ್ದಂತೆ ಅವಕಾಶ ಅಥವಾ ಹೂಡಿಕೆಯ ಅವಕಾಶ ಸಿಗಬಹುದು. ವ್ಯಾಪಾರದಲ್ಲಿ ಹೊಸ ಸಂಪರ್ಕಗಳು, ಪ್ರಯಾಣ ಅಥವಾ ಕೆಲಸದ ಪ್ರಾರಂಭವಾಗಬಹುದು. ಹೊಸ ಕೆಲಸದ ಸ್ಥಳ ಅಥವಾ ಅವಕಾಶದ ಕಡೆಗೆ ಸಾಗುವ ಸಂಕೇತ ಸಿಗಬಹುದು. ನೀವು ಧೈರ್ಯ ಮತ್ತು ಸೃಜನಾತ್ಮಕ ಶಕ್ತಿಯೊಂದಿಗೆ ನಿಮ್ಮ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರುವಿರಿ. ಮಾರ್ಕೆಟಿಂಗ್, ಕಾರ್ಯಕ್ರಮ ಆಯೋಜನೆ, ಸೃಜನಾತ್ಮಕ ಅಥವಾ ತಂತ್ರಜ್ಞಾನಕ್ಕೆ ಸಂಬಂಧಿಸಿದವರಿಗೆ ಹೊಸ ಅವಕಾಶಗಳು ಸಿಗಬಹುದು. ಇಂದು ಅಪಾಯಗಳನ್ನು ತೆಗೆದುಕೊಳ್ಳುವುದು ಮತ್ತು ಹಳೆಯ ವಿಧಾನಗಳನ್ನು ಮುರಿದು ಹೊಸದನ್ನು ಮಾಡುವುದು ದಿನ. ಬದಲಾವಣೆ ಅಥವಾ ಕೆಲಸದ ಸ್ಥಳಕ್ಕೆ ಪ್ರಯಾಣ ಕೂಡ ಸಾಧ್ಯ. ಎಚ್ಚರಿಕೆಗಳು: ಆಗುತ್ತಿರುವ ಕೆಲಸದಲ್ಲಿ ಅಡಚಣೆಗಳು ಬರುವುದರಿಂದ ಮನಸ್ಸಿನಲ್ಲಿ ಆತಂಕ ಉಂಟಾಗಬಹುದು. ಸಹೋದರರೊಂದಿಗೆ ಸಂಬಂಧ ಹದಗೆಡುವ ಸಾಧ್ಯತೆಯಿದೆ, ಆದ್ದರಿಂದ ಜಾಗರೂಕರಾಗಿರಿ. ಮಕ್ಕಳ ಯಾವುದೇ ತೊಂದರೆಯನ್ನು ನಿವಾರಿಸಲು ನಿಮ್ಮ ಸಹಾಯ ಅವಶ್ಯಕ. ಅನುಭವಿ ಜನರ ಸಲಹೆಯನ್ನು ನಿರ್ಲಕ್ಷಿಸಬೇಡಿ. ಪ್ರೀತಿ ಜೀವನದ ಬಗ್ಗೆ ಮಾತನಾಡೋಣ. ದಂಪತಿಗಳ ನಡುವೆ ಅಹಂಕಾರದಿಂದ ಜಗಳವಾಗಬಹುದು. ಜೊತೆಗೆ ವಿವಾಹಿತ ಸಂಬಂಧಗಳು ಸಹ ತೊಂದರೆಗೆ ಕಾರಣವಾಗಬಹುದು. ಪ್ರಸ್ತುತ ಸಂಬಂಧಗಳಲ್ಲಿ ನೀವು ಆ ಬಾಂಧವ್ಯವನ್ನು ಅನುಭವಿಸದೇ ಇದ್ದರೂ ಸಹ ನಿಮ್ಮ ಮನಸ್ಸನ್ನು ಸಕಾರಾತ್ಮಕವಾಗಿರಿಸಿ. ನಿಮ್ಮ ಸಂಗಾತಿಯು ತನ್ನನ್ನು ಪ್ರೀತಿಯ ಭಾವನೆಗಳನ್ನು ನೀವು ವ್ಯಕ್ತಪಡಿಸುವ ರೀತಿಯಲ್ಲಿ ವ್ಯಕ್ತಪಡಿಸುತ್ತಿಲ್ಲ. ಇದು ಯಾರಿಗೂ ನೋವುಂಟು ಮಾಡದೆ ಮುಂದೆ ಸಾಗುವ ಸಮಯ. ನೀವು ಜನರನ್ನು ಭೇಟಿ ಮಾಡಿ, ಸಮಾರಂಭಗಳಿಗೆ ಹೋಗಿ ಮತ್ತು ನಿಮ್ಮ ಹೃದಯವನ್ನು ಅರ್ಥಮಾಡಿಕೊಳ್ಳುವ ಸಂಗಾತಿಯನ್ನು ಭೇಟಿ ಮಾಡಬಹುದು. ನೀವು ವಿನಮ್ರ ಮತ್ತು ಸೌಮ್ಯವಾಗಿರಿ. ಕೆಲವು ಆಶ್ಚರ್ಯಗಳು ನಿಮಗಾಗಿ ಕಾಯುತ್ತಿವೆ. ಸ್ನೇಹಿತರ ಜೊತೆಗಿನ ಸಹವಾಸ ನಿಮಗೆ ಸಂಜೀವನಿ ಬೂಟಿಯಂತೆ. ಅವರೊಂದಿಗೆ ಇರುವುದರಿಂದ ನೀವು ಉತ್ಸಾಹಿತರು ಮತ್ತು ಸುರಕ್ಷಿತರಾಗಿದ್ದೀರಿ. ನಿಮ್ಮ ಸಂಗಾತಿಯು ತನ್ನನ್ನು ನಿರ್ಲಕ್ಷಿಸಿದಂತೆ ಅಥವಾ ಸಂಕೋಚಗೊಂಡಂತೆ ಅನುಭವಿಸಬಹುದು. ನಿಮ್ಮ ವಿವೇಚನೆಯಿಂದ ಈ ಪರಿಸ್ಥಿತಿಯನ್ನು ನಿಭಾಯಿಸಿ ಮತ್ತು ನಿಮ್ಮ ಸಂಗಾತಿಗಾಗಿ ಕೆಲವು ವಿಶೇಷವಾಗಿ ಮಾಡಿ. ಈಗ ನಿಮ್ಮ ಪ್ರೀತಿ ಜೀವನದ ಬಗ್ಗೆ ಗಂಭೀರವಾಗಿ ಯೋಚಿಸಿ ಮತ್ತು ಅದನ್ನು ಕಾರ್ಯರೂಪಕ್ಕೆ ತರುವ ಸಮಯ.
ನಿಮ್ಮ ಉಡುಪುಗಳು ದೈನಂದಿನ ಜೀವನದಿಂದ ರಜೆ ತೆಗೆದುಕೊಂಡು ವಿಶ್ರಾಂತಿ ಪಡೆಯಿರಿ. ಈ ಸಮಯವನ್ನು ನಿಮ್ಮ ಸಂಗಾತಿಯೊಂದಿಗೆ ಕಳೆಯಿರಿ. ಹಾಗಾದರೆ ನಿಮ್ಮ ಇಬ್ಬರ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಪ್ರೀತಿಯಿಂದ ಮರೆತು ಬಿಡಬಹುದು. ಇಂದು ನಿಮ್ಮ ಮಾತುಗಳ ಮೇಲೆ ನಿಯಂತ್ರಣವಿರಲಿ. ಪ್ರೀತಿ ಜೀವನದ ಬಗ್ಗೆ ಮಾತನಾಡೋಣ. ಇಂದಿನ ಮಂತ್ರವೆಂದರೆ ಕರ್ಮವನ್ನು ಮಾಡುತ್ತಾ ಇರಿ ಮತ್ತು ಫಲಿತಾಂಶದ ಬಗ್ಗೆ ಚಿಂತೆ ಮಾಡಬೇಡಿ. ಆಫೀಸ್ ಅಥವಾ ವ್ಯಾಪಾರದಲ್ಲಿ ನಿಮ್ಮ ಸ್ಥಾನವನ್ನು ಬಲಪಡಿಸಲು ನಿಮ್ಮ ನಿರ್ವಹಣೆ ಮತ್ತು ನಾಯಕತ್ವ ಸಾಮರ್ಥ್ಯದ ಕಡೆಗೆ ಗಮನ ಹರಿಸಬೇಕು. ನೀವು ಮಹತ್ವಾಕಾಂಕ್ಷಿ ಮತ್ತು ನಿಮ್ಮ ಈ ಗುಣದಿಂದ ನಿಮಗೆ ಮತ್ತು ನಿಮ್ಮ ವಿಭಾಗಕ್ಕೆ ಲಾಭವಾಗುತ್ತದೆ. ಇದು ನಿಮ್ಮ ಗುರಿಗಳ ಬಗ್ಗೆ ಗಂಭೀರವಾಗಿರಲು ಮತ್ತು ಯೋಜನೆಗಳನ್ನು ರೂಪಿಸಲು ಸಮಯ. ನೀವು ಸ್ವಲ್ಪ ಸಮಯ ಏಕಾಂತಿಯಾಗಿ ಕಳೆಯಲು ಸಹ ಸಲಹೆ ನೀಡಲಾಗಿದೆ. ಭಾವನಾತ್ಮಕವಾಗುವುದನ್ನು ತಪ್ಪಿಸಿ, ಆದರೆ ನಿಮ್ಮ ಭಾವನೆಗಳನ್ನು ನಿಮ್ಮ ನಿರ್ಧಾರಗಳ ಮೂಲಕ ವ್ಯಕ್ತಪಡಿಸಿ. ಕನಸು ಕಾಣುವುದರಿಂದ ಮತ್ತು ಅವುಗಳನ್ನು ಪೂರೈಸುವುದರಿಂದ ಹಿಂದೆ ಸರಿಯಬೇಡಿ. ನೀವು ಸಮಯದ ಮಹತ್ವವನ್ನು ತಿಳಿದಿದ್ದೀರಿ ಮತ್ತು ಒಂದು ಗುರಿಯನ್ನು ಪೂರೈಸುವ ದಿಕ್ಕಿನಲ್ಲಿ ಕೆಲಸ ಮಾಡುವಿರಿ. ನೀವು ಸರಿಯಾದ ಹಾದಿಯಲ್ಲಿದ್ದೀರಿ. ಕಷ್ಟಪಟ್ಟು ಕೆಲಸ ಮಾಡಿ. ಯಶಸ್ಸು ನಿಮ್ಮಿಂದ ದೂರವಿಲ್ಲ. ನಿಮ್ಮ ಆರ್ಥಿಕ ಸ್ಥಿತಿ ಸ್ಥಿರವಾಗಿದೆ ಮತ್ತು ಆದ್ದರಿಂದ ನೀವು ವ್ಯಾಪಾರ ಮತ್ತು ಷೇರುಗಳಲ್ಲಿ ಕೆಲವು ಅಪಾಯಗಳನ್ನು ತೆಗೆದುಕೊಳ್ಳಬಹುದು. ಆದಾಯದ ಹೊಸ ಅವಕಾಶಗಳು ಇಂದು ಕಾಣಬಹುದು. ಮುಂದೆ ಹೋಗುವ ಮೊದಲು ನಿಮ್ಮ ಹಿತೈಷಿಗಳನ್ನು ಸಂಪರ್ಕಿಸಿ. ಮನರಂಜನೆ ಮತ್ತು ಸಾಮರಸ್ಯ ಆಡಳಿತಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಪ್ರಗತಿ ಇರುತ್ತದೆ. ವ್ಯಾಪಾರ ಮಾಡುವ ಮಹಿಳೆಯರು ತಮ್ಮ ವ್ಯವಹಾರದ ಮೇಲೆ ವಿಶೇಷ ಗಮನ ಹರಿಸಬೇಕು. ಲಾಭದ ಅವಕಾಶಗಳು ಬರಬಹುದು. ಕಮಿಷನ್ಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಎಚ್ಚರಿಕೆಯಿಂದಿರಬೇಕು. ಆರೋಗ್ಯದ ಬಗ್ಗೆ ಮಾತನಾಡೋಣ. ಸ್ನಾಯು ಸೆಳೆತ, ಹೊಟ್ಟೆಯ ಉಷ್ಣತೆ ಅಥವಾ ನೀರಿನ ಕೊರತೆಯಂತಹ ಸಮಸ್ಯೆಗಳು ಉಂಟಾಗಬಹುದು. ದೇಹಕ್ಕೆ ತಂಪುಗಳಿಕೆ, ಸಮತೋಲನ ಮತ್ತು ಸಾಕಷ್ಟು ವಿಶ್ರಾಂತಿ ನೀಡುವುದು ಅವಶ್ಯಕ. ಶಕ್ತಿ ಹೆಚ್ಚಿಸುವ ವ್ಯಾಯಾಮಗಳು ಪ್ರಯೋಜನಕಾರಿ. ನೀವು ಅನೇಕ ಬಾರಿ ಭಾವನಾತ್ಮಕವಾಗಿ ಅನಿರೀಕ್ಷಿತವಾಗಿ ಅನುಭವಿಸಬಹುದು ಮತ್ತು ಮೊಣಕಾಲುಗಳಲ್ಲಿ ಊತ ಅಥವಾ ನರಗಳ ತೊಂದರೆಯಂತಹ ದೈಹಿಕ ಲಕ್ಷಣಗಳು ಸಹ ಕಾಣಬಹುದು. ಸಮತೋಲನವನ್ನು ಕಾಪಾಡಿಕೊಳ್ಳಿ. ಹೆಚ್ಚು ತೊಂದರೆಯಾದರೆ ವೈದ್ಯರನ್ನು ಸಂಪರ್ಕಿಸಿ. ಇಂದಿನ ಪರಿಹಾರ: ಇಂದು ನೀವು ಶಿವಲಿಂಗಕ್ಕೆ ಪಂಚಾಮೃತವನ್ನು ಅರ್ಪಿಸಿ ಅಥವಾ ಜಲವನ್ನು ಅರ್ಪಿಸಿ. ಅದು ಶುಭವಾಗಿರುತ್ತದೆ. ಜೀವನದಲ್ಲಿ ಯಾವಾಗಲೂ ಸಕಾರಾತ್ಮಕ ಚಿಂತನೆಯೊಂದಿಗೆ ಮುಂದೆ ಸಾಗುತ್ತಾ ಇರಿ. ನಿಮ್ಮ ದಿನವು ಶುಭವಾಗಲಿ. ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.